ಎಲ್ಲ ನನ್ನ ಆತ್ಮೀಯ ರೈತ ಬಂದ ನಮಸ್ಕಾರಗಳು. ನೀವು ನೋಡ್ತಿದ್ದೀರಾ Agri9 ನ್ಯೂಸ್ ಯೂಟ್ಯೂಬ್ ಚಾನಲ. ನಮ್ಮ ಚಾನಲ್ ಹತ್ರ ಕೃಷಿಗೆ ಮತ್ತು ವ್ಯವಸಾಯ ಉತ್ಪನ್ನಗಳ ಸಂಬಂಧಪಟ್ಟಂಗೆ ಎಲ್ಲ ತರಹದ ಮಾಹಿತಿಗಳಿಗೋಸ್ಕರಾಗುತ್ತೆ. ಸೊ ವೀಡಿಯೋಸ್ನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಹೊಸದಾಗಿ ಚಾನಲ್ನ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣಿಸುತ್ತಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ಅಂತ ಹೇಳ್ತಾರೆ. ಸೊ ಇವತ್ತಿನ ವಿಡಿಯೋದಲ್ಲಿ ದಿನಾಂಕ 14 ಮಾರ್ಚ್ 2025 ಶುಕ್ರವಾರದಂದು ತರಕಾರಿ ದರಗಳು APMC ಮಾರುಕಟ್ಟೆ ಚಿಕ್ಕಬಳ್ಳಾಪುರ ಆಕ್ಷನ್ ಸಮಯ ಬಂದು ಪ್ರತಿದಿನ ಬೆಳಗ್ಗೆ 10 ಗಂಟೆಗೆ ಶುರುವಾಗುತ್ತಿದ್ರೆ. ಸೊ ಫ್ರೆಂಡ್ಸ್, ಇವು ತರಕಾರಿ ದರಗಳು ಬಂದು SAT ಮಂಡ್ಯವರದಾಗುತ್ತೆ. ಸರಿದ್ರೆ ಇವತ್ತಿನ ತರಕಾರಿ ದರಗಳು ಚಿಕ್ಕಬಳ್ಳಾಪುರ ಮಾರುಕಟ್ಟೆ ಈ ಥರ ಇರುತ್ತೆ. ವೈಟ್ ಬೀನ್ಸ್ 20 ರಿಂದ 30 ರೂಪಾಯಿ ಕೆಜಿ, ಪೆನ್ಸಿಲ್ ಬೀನ್ಸ್ 20 ರಿಂದ ಒಳ್ಳೆ ಕ್ವಾಲಿಟಿ ಇರೋದು ಟಾಪ್ ರೇಟ್ ಬಂದು 35 ರೂಪಾಯಿ ಕೆಜಿ, ಕ್ಯಾರೆಟ್ 10 ರಿಂದ 12 ರೂಪಾಯಿ ಕೆಜಿ, ಆಲೂಗಡ್ಡೆ 40 ಕೆಜಿ ಮಟ್ಟ ಬಂದು 500 ರಿಂದ 600 ರೂಪಾಯಿ ಒಳ್ಳೆ ಕ್ವಾಲಿಟಿ ಇರೋದು. ಟೊಮೊಟೊ 15 ಕೆಜಿ ಬಾಕ್ಸ್ ಬಂದು 30 ರಿಂದ 130 ರೂಪಾಯಿ, ಮುಲ್ಲಂಗಿ 8 ರಿಂದ 10 ರೂಪಾಯಿ ಕೆಜಿ, ಮೆಣಸಿನ್ಕಾಯಿ 20 ರಿಂದ ಒಳ್ಳೆ ಕ್ವಾಲಿಟಿ ಇರೋದು 30 ರೂಪಾಯಿ ಕೆಜಿ, ಕಾಲಿಫ್ಲವರ್ 5 ರಿಂದ 8 ರೂಪಾಯಿ ಪರ್ ಪೀಸು, ಕ್ಯಾಬೇಜ್ 2 ರಿಂದ 4 ರೂಪಾಯಿ ಕೆಜಿ. ಫ್ರೆಂಡ್ಸ್, ಈ ವಿಡಿಯೋ ನಮಗೆ ಯೂಸ್ಫುಲ್ ಆದರೆ ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಲ್ಕೋಲ್ 8 ರೂಪಾಯಿ ಕೆಜಿ, ಬೀಟ್ರೋಟು 5 ರಿಂದ 8 ರೂಪಾಯಿ ಕೆಜಿ, ಹಾಗಲಕಾಯಿ 10 ರಿಂದ 15 ರೂಪಾಯಿ ಕೆಜಿ, ಹೀರೆಕಾಯಿ 15 ರಿಂದ ಒಳ್ಳೆ ಕ್ವಾಲಿಟಿ ಇರೋದು 20 ರೂಪಾಯಿ ಕೆಜಿ, ಸೋರೆಕಾಯಿ 10 ರಿಂದ 15 ರೂಪಾಯಿ ಕೆಜಿ, ಸೌತೆಕಾಯಿ 30 ಕೆಜಿ ಮಟ್ಟ ಬಂದು 200 ರಿಂದ 300 ರೂಪಾಯಿ ಒಳ್ಳೆ ಕ್ವಾಲಿಟಿ ಇರೋದು, ಬದನೆಕಾಯಿ 10 ರೂಪಾಯಿ ಕೆಜಿ, ಬೆಂಡೆಕಾಯಿ 15 ರಿಂದ 20 ರೂಪಾಯಿ ಕೆಜಿ, ಕ್ಯಾಪ್ಸಿಕಮ್ 15 ರಿಂದ 20 ರೂಪಾಯಿ ಕೆಜಿ ಒಳ್ಳೆ ಕ್ವಾಲಿಟಿ ಇರೋದು, ಬಜ್ಜಿ ಮೆಣಸಿನ್ಕಾಯಿ 20 ರಿಂದ 25 ರೂಪಾಯಿ ಕೆಜಿ, ಪಡವಲಕಾಯಿ 10 ರಿಂದ 15 ರೂಪಾಯಿ ಕೆಜಿ, ಸ್ವೀಟ್ ಕಾರ್ನ್ 8 ರಿಂದ 12 ರೂಪಾಯಿ ಕೆಜಿ, ತೊಗರಿ 20 ರೂಪಾಯಿ ಕೆಜಿ, ಶುಂಠಿ 60 ಕೆಜಿ ಮಟ್ಟ ಬಂದು 1500 ರಿಂದ 1700 ರೂಪಾಯಿ, ಕುಂಬಳಕಾಯಿ 3 ರಿಂದ 5 ರೂಪಾಯಿ ಕೆಜಿ. ಫ್ರೆಂಡ್ಸ್, ಇವು ಬಂದು ತರಕಾರಿ ದರಗಳು SAT ಮಂಡಿ APMC ಮಾರುಕಟ್ಟೆ ಚಿಕ್ಕಬಳ್ಳಾಪುರ ಆಕ್ಷನ್ ಸಮಯ ಬಂದು ಪ್ರತಿದಿನ ಬೆಳಗ್ಗೆ 10 ಗಂಟೆಗೆ ಶುರುವಾಗ್ತಾಯಿದ್ದಾರೆ. ಸೊ ಇದೇ ಥರ ನಮ್ಮ ಚಾನಲಲ್ಲಿ ಕೃಷಿಗೆ ಮತ್ತು ವ್ಯವಸಾಯ ಉತ್ಪನ್ನಗಳ ಸಂಬಂಧಪಟ್ಟಂಗೆ ಎಲ್ಲ ತರಹದ ಮಾಹಿತಿಗಳು ಪ್ರಸಾರಾಗುತ್ತೆ. ಸೊ ವಿಡಿಯೋಸ್ನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಹೊಸದಾಗಿ ಚಾನಲ್ನ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣಿಸುತ್ತಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ಅಂತ ಹೇಳ್ತಾರೆ. ಸೊ ಇವತ್ತಿನ ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು.